ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಯಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ವಲಜೆ ಯಸ್ತಾರಿಗೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರೇಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताप्तिर्भवताप्तिभूत्यै पदवाक्य प्रमाणज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरुकारुण्य सरणिं प्रपन्नामान्यास्मः किमपि च वदन्तोऽपि महतां ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಈಗ 24ನೇ ಸುಧಾಮೂಲ. ಇಲ್ಲಿವರೆಗೆ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಾರೆ ಪೂರ್ವ ಪಕ್ಷಿ ಆಕ್ಷೇಪ ಮಾಡೋನು ಹೀಗ ಆಕ್ಷೇಪ ಮಾಡ್ತಾನೆ, ಅಲ್ಲ ನೀವು ಕನ್ನಡಿ ಉದಾಹರಣೆ ಕೊಟ್ರಿ, ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಮೂಡತ್ತೆ ನಾವು ನಿಂತಾಗ. ಈಗ ಪ್ರಶ್ನೆ ಏನಂದ್ರೆ ಬಿಂಬ ಮತ್ತೆ ಪ್ರತಿಬಿಂಬ ಅಂತ ಇರ್ಬೇಕು ಅಂದ್ರೆ ಒಂದು ಉಪಾಧಿ ಅಂತ ಇರತ್ತೆ. ಉಪಾಧಿ ಅಂದ್ರೆ ಆ ಪ್ರತಿಬಿಂಬ ಎಲ್ಲಿ ಮೂಡತ್ತೆ ಅದನ್ನು ಉಪಾಧಿ ಅಂತ ಕರಿತೀವಿ. ಹಾಗೆ ನೆನ್ಪಿಟ್ಕೊಳ್ಳಿ. ಈಗ ನೀರಿನಲ್ಲಿ ಸೂರ್ಯ ಕಾಣ್ತಾನೆ, ಹಾಗಾದ್ರೆ ಸೂರ್ಯ ಅಂದ್ರೆ ಸೂರ್ಯ ಕಾಣೋದಕ್ಕೆ ಸೂರ್ಯಕ ಅಂತ ಕರಿತೇವನ್ನ. ಸೂರ್ಯಕ ಅಂತ ಕರೆದ್ರೆ ಅದು ಪ್ರತಿಬಿಂಬ ಆಗ್ತಾನೆ. ಈಗ ತಾನೆ ನಮಗ್ ನೋಡಿ ಸೂರ್ಯಕ ಅನ್ನೋದಕ್ಕೆ ಬಾಲಕ ಅಂತ ಒಂದು ಶಬ್ದ ಬಂತು. ನಾರದರು ಹೇಳ್ತಾ ಬಾಲಕ ಅನ್ನೋ ಶಬ್ದ ಬಂತು. ಅಲ್ಲಿ ಬೇರೆ ಅರ್ಥ. ಕ ಅನ್ನೋದು ಸೇರಿಸಿದ್ರೆ ಹೊಗಳ್ತಾ ಇರೋದು, ಬೈತಾ ಇರೋದು ಆಗತ್ತೆ ಕ ಅಂತ ಸೇರಿಸಿದ್ರೆ. ಕೆಲವು ಸಲ ತುಂಬಾ ಚಿಕ್ಕವರು ಅನ್ಲಿಕ್ಕೂ ಕ ಅಂತ ಹಾಕೋದಿದೆ. ಇಲ್ಲಿ ಸೂರ್ಯ ಕ ಅಂತ ಯಾಕೆ ಹಾಕಿದ್ದು ಅಂದ್ರೆ ಅದು ಸೂರ್ಯನ ಪ್ರತಿಕೃತಿ, ಸೂರ್ಯನ ತರ ಇರೋದು ಅಂತ ಈ ಅಭಿಪ್ರಾಯದಲ್ಲಿ ಸೂರ್ಯಕ. ಈ ಸೂರ್ಯ ಕ
ಅವನು ತೋರ್ಬೇಕು ಅಂದ್ರೆ ಒಂದ್ ನೀರ್ ಬೇಕು. ಆ ನೀರನ್ನ ಉಪಾಧಿ ಅಂತ ಕರಿತೀವಿ. ಮತ್ತೊಂದು ಆ ಇದು ಯಾವುದು, ನೀರಿನ ದೃಷ್ಟಾಂತ ಒಂದಾಯ್ತು, ಅಂದ್ರೆ ಈ ಸೂರ್ಯನ ದೃಷ್ಟಾಂತ. ಮತ್ತೊಂದು ಕನ್ನಡಿಯ ದೃಷ್ಟಾಂತ. ಈ ಸದ್ಯಕ್ಕೆ ಎರಡು ದೃಷ್ಟಾಂತ ಇರ್ಲಿ, ಇನ್ನು ಮುಂದೆ ಇನ್ನೊಂದ್ ಎರಡು ಮೂರು ದೃಷ್ಟಾಂತ ಅವರೇ ಕೊಡ್ತಾರೆ. ಅಂತೂ ಈ ಎರಡು ದೃಷ್ಟಾಂತ ಗಮನಿಸಿದಾಗ ಉಪಾಧಿ ಇರದೆ ಹೋದ್ರೆ, ಅಂದ್ರೆ ಕನ್ನಡಿ ಮತ್ತೆ ನೀರು ಇದೆಲ್ಲ ಇರದೆ ಹೋದ್ರೆ ಆಗ ಪ್ರತಿಬಿಂಬ ಮೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಗೋಡೆ ಮುಂದೆ ನಿಂತ್ಕೊಳ್ತೀವಿ. ಗೋಡೆ ಮುಂದೆ ನಿಂತುಕೊಂಡ್ರೆ ನಮ್ಮ ಪ್ರತಿಬಿಂಬ ಏನ್ ಮೂಡಲ್ಲ. ಯಾಕೆ? ಅದು ಸ್ವಚ್ಛ ಇಲ್ಲ, ಸ್ವಚ್ಛವಾಗಿರ್ಬೇಕದು. ಈಗ ಸ್ಫಟಿಕ ಇದೆ, ಸ್ಫಟಿಕ ಅದು ಸ್ವಚ್ಛ, ಆ ರೀತಿ ಸ್ವಚ್ಛತೆ ಇಲ್ಲ ಇದು ಯಾವ್ದ್ರಲ್ಲೂ ಕೂಡ. ಇದು ಕನ್ನಡಿನೂ ಕೂಡ ಸ್ವಚ್ಛ. ಹಾಗೆ ನೀರು ಸ್ವಚ್ಛವಾಗಿದ್ರೆ ಆಗ ನಮ್ಮ ಪ್ರತಿಬಿಂಬ ಆ ನೀರಿನಲ್ಲಿ ಹಾಗೆ ಕನ್ನಡಿಯಲ್ಲಿ ಇಲ್ಲೆಲ್ಲ ಮೂಡ್ಲಿಕ್ಕೆ ಸಾಧ್ಯ. ಅಂತೂ ಸ್ವಚ್ಛತೆ ಇದ್ದು ಅದು ಉಪಾಧಿಯಾಗಿದ್ರೆ, ಉಪಾಧಿಯಿಂದ ಏನು ಅಂದ್ರೆ ಇದನ್ನ ಸ್ಫಟಿಕ ಲೌಹಿತ್ಯ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಈಗ ದಾಸವಾಳದ ಹಿಂದನೂ ಕೂಡ ಬಂದಿತ್ತಿದು ವಿಷಯ, ನೆನಪಿಸ್ತಾ ಇದ್ದೀನಿ, ಸಂಧ್ಯಾಧಿಕರಣದಲ್ಲಿ ಬಂದ ವಿಚಾರ. ಇಲ್ಲಿ ಜಪಾಕುಸುಮ ಅಂತ ಕರೀತಾರೆ. ಜಪಾಕುಸುಮ ಅಂತ ದಾಸವಾಳದ ಹೂವು, ಅದು ಕೆಂಪು ದಾಸವಾಳ. ಕೆಂಪು ದಾಸವಾಳದ ಹೂವನ್ನ ಸ್ಫಟಿಕದ ಹತ್ರ ಇಟ್ಟಾಗ ಸ್ಫಟಿಕದ ಬಣ್ಣ ನಿಜವಾಗಿ ಬಿಳಿಯಾಗಿತ್ತು. ಈಗ ಆ ಸ್ಫಟಿಕದ ಬಣ್ಣ ಅದು ಕೆಂಪಾಗಿದೆ. ಯಾಕೆಂದ್ರೆ ಉಪಾಧಿಯಿಂದ. ಯಾವ್ದು ಉಪಾಧಿ ಅಂದ್ರೆ ಅದು ಜಪಾಕುಸುಮ, ಅಂದ್ರೆ ಕೆಂಪು ದಾಸವಾಳ. ಹಾಗಾದ್ರೆ ಉಪಾಧಿ ಏನ್ ಮಾಡತ್ತೆ ಅಂದ್ರೆ ತನ್ನಲ್ಲಿರೋ ಗುಣವನ್ನ ಬೇರೆ ಕಡೆ ಅದು ಆರೋಪ ಮಾಡಿ ಕೊಡತ್ತೆ, ಬೇರೆ ಕಡೆ ತೋರಿಸ್ಕೊಡತ್ತೆ. ಈಗ ಉದಾಹರಣೆಗೆ ಕನ್ನಡಿಯಲ್ಲಿ ಏನೋ ಬಳದ್ ಬಿಟ್ಟಿದೀವಿ ಅಂತ ಅನ್ಕೊಳ್ಳಿ, ಏನೋ ಬಳದಿದೀವಿ. ಚಿಕ್ಕ ಮಕ್ಕಳೆಲ್ಲ ಮಾಡಿರ್ತಾರಲ್ಲ, ಕನ್ನಡಿಯನ್ನೆಲ್ಲ ಬಳದ್ ಬಿಟ್ಟಿರ್ತಾರೆ, ಡ್ರಾಯಿಂಗ್ ಮಾಡ್ಬಿಟ್ಟಿದ್ದಾರೆ. ನಾವು ಕನ್ನಡಿ ಮುಂದೆ ಹೋಗಿ ನಿಂತ್ರೆ ಅವಾಗ ಏನಾಗತ್ತೆ, ಆ ಕನ್ನಡಿ ಏನ್ ಮಾಡತ್ತೆ, ತನ್ನಲ್ಲಿರೋ ಮಾಲಿನ್ಯ ಇತ್ತಲ್ಲ, ಕಶ್ಮಲ, ಅದನ್ನ ನಮ್ಮಲ್ಲಿ ತೋರ್ಸತ್ತೆ. ವಾಸ್ತವ ನಮ್ಮಲ್ಲಿ ಇಲ್ಲ. ಅದು ನಾವು ನಿಂತಾಗ ಅಯ್ಯೋ ಇದೇನಿದು, ಕನ್ನಡಿಲಿ ಇರೋದದು, ಅದು ನಮ್ಮಲ್ಲಿ ಇಲ್ಲ. ಕನ್ನಡಿ ಏನೋ ಒಂದು ಕಪ್ಪು ಚುಕ್ಕೆ ಇತ್ತು ಅಂತ ಅನ್ಕೊಳ್ಳಿ, ಏನೋ ನಮ್ಮ ಹಣೆ ಮೇಲೆ ಬಂದಾಗ ಅನ್ಸತ್ತೆ. ವಾಸ್ತವಿಕ ನೋಡಿದ್ರೆ ಅಲ್ಲಿರೋದು ನಮ್ಮ ಹಣೆಯಲ್ಲೇನಿಲ್ಲ. ಅಂದ್ರೆ ಈ ಉಪಾಧಿ ಅಂತ ಯಾಕೆ ಕರೆಯೋದು? ಉಪ ಅಂದ್ರೆ ತನ್ನ ಹತ್ತಿರ ಇರುವಂತಹ ವಸ್ತುವಿನಲ್ಲಿ ಆಧತ್ತೆ, ತನ್ನ ಗುಣವನ್ನ ತೋರ್ಸತ್ತೆ. ವಾಸ್ತವಿಕ ಅದ್ರಲ್ಲಿ ಇರಲ್ಲ, ಬೇರೆದ್ರಲ್ಲಿ. ಆಗ ತನ್ನ ಹತ್ರ ಬಂದಾಗ ಅದು ತೋರ್ಸತ್ತೆ. ಹಾಗೆ ಈ ರೀತಿ ಇದನ್ನ ಉಪಾಧಿ ಉಪಾಧಿ ಅಂತ ಕರೆಯೋದಿದೆ. ಈಗ ಇವ್ರು ಮಾಡೋ ಪ್ರಶ್ನೆ, ಯದಾಭಾಸ ಉಪಾಧ್ಯಾಯತ್ತ ಈಯತೆ. ಎಲ್ಲಾ ಕಡೆ ಪ್ರತಿಬಿಂಬ ಮೂಡ್ಬೇಕು ಅಂದ್ರೆ ಒಂದು ಉಪಾಧಿ ಅಂತ ಒಂದು ವಸ್ತು ಬೇಕೇ ಬೇಕು. ಹೇಗೆ ಅಂದ್ರೆ ಸೂರ್ಯಕ ಮೂಡ್ಬೇಕು ಅಂದ್ರೆ ಸೂರ್ಯನ ಪ್ರತಿಬಿಂಬ ಮೂಡ್ಬೇಕು ಅಂದ್ರೆ ಒಂದು ನೀರು, ಸ್ವಚ್ಛವಾದ ನೀರು ಬೇಕು. ಅದೇ ತರ ಈಗ ಜೀವ ತಾನು ಪ್ರತಿಬಿಂಬ ಅಂತ ಹೇಳ್ತಾ ಇದ್ರಿ, ಪರಮಾತ್ಮನ ಪ್ರತಿಬಿಂಬ ಜೀವ. ಹಾಗಾದ್ರೆ ಇಲ್ಲಿ ಯಾವ್ದು ಉಪಾಧಿ? ಜೀವ ಎಲ್ಲಿ ತೋರ್ತಾನೆ ಅಂದ್ರೆ, ಈಗ ಜೀವ ಯಾವ ತರ ಇದಾನೆ ನಿಮ್ ಪ್ರಕಾರ ಅಂದ್ರೆ, ಕನ್ನಡಿಯಲ್ಲಿ ನೋಡ್ತೀವಲ್ಲ ನಮ್ಮ ಮುಖಾನ, ಆ ತರ ಪರಮಾತ್ಮನಿಗೆ ಜೀವ ಇದ್ದಾನೆ. ನಾವು ನೀವು ಎಲ್ರು ಪರಮಾತ್ಮನಿಗೆ ಈ ರೀತಿ ಜೀವರಿದ್ದೀವಿ. ಜೊತೆಗೆ ಆ ಸೂರ್ಯನ ಪ್ರತಿಬಿಂಬ ಏನು ನೀರ್ನಲ್ಲಿ ಮೂಡ್ತಲ್ಲ, ಆ ಸೂರ್ಯನ ಪ್ರತಿಬಿಂಬ ಏನ್ ನೀರ್ನಲ್ಲಿ ಮೂಡಿದೆ, ಆ ತರ ನಾವಿದೀವಿ ಈಗ. ಹಾಗಾದ್ರೆ ನಮಗೊಂದು ನೀರು ಅಂತ ಒಂದು ಬೇಕು, ನಮಗೆ ಒಂದು ಕನ್ನಡಿ ಅಂತ ಬೇಕಲ್ಲ, ಉಪಾಧಿ. ಅದು ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ಯಾಕೆ? ಉಪಾಧಿ ಇಲ್ದೆ ಇದ್ರೆ ನಾವು ಕಾಣಿಸೋದೇ ಇಲ್ಲ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಿಸ್ಬೇಕು ಅಂದ್ರೆ ಕನ್ನಡಿನೇ ಇಲ್ದೆ ಇದ್ರೆ ಎಲ್ ಕಾಣಿಸುತ್ತೆ? ಸಾಧ್ಯ ಇಲ್ಲ. ಗೋಡೆ ಮುಂದೆ ನಿಂತ್ರೆ ಆಗಲ್ಲ. ಅದೇ ರೀತಿ ನೀರಂತ ಇಲ್ಲದೆ ಹೋಗಿದ್ರೆ, ಸ್ವಚ್ಛವಾದ ನೀರು, ಆಗ ಸೂರ್ಯನ ಪ್ರತಿಬಿಂಬ ಅಲ್ಲಿ ಮೂಡ್ಲಿಕ್ಕೆ ಹೇಗ್ ಸಾಧ್ಯ? ಅದನ್ನ ನೀರಿನ ಅವಶ್ಯಕತೆ ಇದ್ದೇ ಇದೆ. ಒಂದು ಬಿಂಬ ಪ್ರತಿಬಿಂಬ ಭಾವ ಹೇಳ್ಬೇಕಾದ್ರೆ, ಅದು ವಿಶೇಷವಾಗಿ ಪ್ರತಿಬಿಂಬ ಮೂಡ್ಬೇಕು ಅಂತಾದ್ರೆ ಅಲ್ಲಿ ನೀರು ಬೇಕೇ ಬೇಕು, ಒಂದು ಉಪಾಧಿ ಬೇಕೇ ಬೇಕು. ಅದೇ ತರ ಇಲ್ಲೂ ಜೀವರಿಗೆ ಒಂದು ಉಪಾಧಿ ಹೇಳ್ಬೇಕಲ್ಲ. ಉಪಾಧಿಯನ್ನ ಹೇಳಲಿಕ್ಕೆ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅದ್ ಪ್ರತಿಬಿಂಬ ಅಂತ ಅನ್ನಿಸ್ಕೊಳೋದೇ ಇಲ್ಲ. ಹಾಗಾದ್ರೆ ಜೀವರು ಆ ಪರಮಾತ್ಮನ ಪ್ರತಿಬಿಂಬ ಅಂತ ನೀವ್ ಹೇಳಿದ್ ಸರಿ, ಚೆನ್ನಾಗೇನೋ ಇದೆ ಕೇಳಲಿಕ್ಕೆ, ಆದ್ರೆ ಉಪಾಧಿ ಯಾವುದು ಅಂತ ಇಷ್ಟು ಪ್ರಶ್ನೆಯನ್ನ ಪೂರ್ವ ಪಕ್ಷಿ ಮಾಡ್ತಾರೆ. ಇದೇನಾರು ಹೇಳಲಿಕ್ ಬರಲ್ಲ ಅಂದ್ರೆ, ನಮ್ಗೆ ಉಪಾಧಿನ ಹೇಳಲಿಕ್ ಬರ್ಲಿಲ್ಲ ಅಂದ್ರೆ ನಾವು ಸೋತ್ವಿ ಅಂತ ಅರ್ಥ. ಅವನ್ ಹೇಳ್ದಾಗ ನಾವು ಜೀವ ಮತ್ತೆ ಪರಮಾತ್ಮ ಇಬ್ರು ಒಬ್ರೆ ಅಂತ ಒಪ್ಕೊಳ್ಬೇಕಾಗ್ ಬರುತ್ತೆ. ಅನಿವಾರ್ಯ ನಾವು ತೋರಿಸ್ಬೇಕು, ಕನ್ನಡಿ ತರ ಏನಿದೆ ಜೀವರಿಗೆ, ಅದೇ ರೀತಿ ನೀರಿನ ತರ ಜೀವರಿಗೆ ಯಾವ್ದಿದೆ ಉಪಾಧಿ ಅಂತ, ಇದನ್ನು ತೋರಿಸೋ ಅವಶ್ಯಕತೆ ಇದೆ. ಇದನ್ನ ತೋರಿಸ್ತಾ ಇದ್ರೆ ಅವ್ನು ಹೇಳ್ತಾನೆ, ನೀವ್ ಹೇಳುವಂತೆ ನಿಮ್ಮ ಅನುಮಾನ ಏನಾಗ್ಲೇ ಹೇಳಿದ್ರಿ, ಜೀವ ಬ್ರಹ್ಮಾಭಿನ್ನೋ ನ ಭವತಿ ಆಭಾಸತ್ವಾತ್ ಅಂತ ಇದೆ. ಅಂದ್ರೆ ಜೀವನಾಗಬೇಕಾದ್ರೆ ಪರಮಾತ್ಮನಿಗಿಂತ ಬೇರೆ ಅಲ್ಲ,
ಅಂತ ಹೇಳ್ಬಾರ್ದು. ಯಾಕೆ ಅಂತಂದ್ರೆ ಆಭಾಸತ್ವ, ಜೀವ ಮತ್ತೆ ಪರಮಾತ್ಮನಿಗೆ ಬಿಂಬ ಪ್ರತಿಬಿಂಬ ಭಾವ ಇದೆ. ಹಾಗಾದ್ರೆ ಅನುಮಾನ ಹೇಗೆ ಹೇಳ್ಬೇಕು ನಾವು? ಜೀವ ಪರಮಾತ್ಮ ಅಭಿನ್ನೋ ನ ಭವತಿ, ಅವನ ಅಭೇದ, ಅವನು ಒಬ್ರೇ ಅಲ್ಲ ಬೇರೆ ಬೇರೆ ಅಂತ ಇಷ್ಟ ಅಭಿಪ್ರಾಯ. ಆದ್ರೆ ಹೇತು ಏನ್ ಕಾರಣ ಕೊಟ್ರಲ್ಲ, ಬಿಂಬ ಪ್ರತಿಬಿಂಬ ಭಾವ ಇರೋದ್ರಿಂದ ಅಂತ, ಅದು ಇಲ್ವೇ ಇಲ್ವಲ್ಲ. ಈಗ ಕಾರಣ ಕೊಟ್ಟಿದ್ದೇ ಇಲ್ಲ, ಹೇತುನೇ ಇಲ್ಲ, ಅದನ್ನ ಹೇತು ಅಸಿದ್ಧಿ, ಅದು ಸಿದ್ಧನೇ ಆಗಿಲ್ಲ. ತೋರಿಸ್ಕೊಡಿ. ಯಾವತ್ತು ನೀವು ಕೊಡೋ ಕಾರಣನೇ ಸಿದ್ಧ ಆಗ್ಲಿಲ್ಲ ಅಂದ್ರೆ ಅದನ್ನ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಕೊಡೋ ಇವಾಗ ಧೂಮ, ಧೂಮ ಇರೋದ್ರಿಂದ ವನ್ಯ ಇದೆ ಅಂತ ಹೇಳ್ತೀರಿ. ಧೂಮನೇ ಇಲ್ದೆ ಹೋದ್ರೆ ಒಂದು ವೇಳೆ ಆ ಪರ್ವತದಲ್ಲಿ ಬೆಂಕಿಯನ್ನು ಹೇಗೆ ಸಾಧನೆ ಮಾಡೋದು ಪರ್ವತದಲ್ಲಿ? ಆ ತರ ಐತಿ ಈಗ ಅಂತ. ಅದಕ್ಕೆ ಇವರು ಉತ್ತರ ಕೊಡ್ಬೇಕೀಗ. ಇನ್ನೂ ಕೂಡ ಅವರು ದೋಷ ಹೇಳ್ತಾರೆ ನಮ್ಗೆ, ಇನ್ನು ನಮ್ಮ ಸಿದ್ಧಾಂತ ಬರಲ್ಲ ಸದ್ಯಕ್ಕೆ. ಈಗ ಭಾಸ್ಕರಾಚಾರ್ಯರ ಮತದ ಪ್ರಕಾರ ಅವ್ರು ನಮಗ್ ದೋಷ ಕೊಡ್ತಾ ಹೋಗ್ತಾರೆ. ನೀವ್ ಹೇಳಿದ್ ಸರಿ ಇಲ್ಲ, ಜೀವರು ಈ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳೋದು ಸರಿಯಲ್ಲ. ನಿಮ್ಮ ವೇದವಾಕ್ಯ ತಗೊಳ್ಳಿ, ನಿಮ್ಮ ಅನುಮಾನ ತಗೊಳ್ಳಿ, ಅದೆಲ್ಲ ಹೇಳ್ತಾ ಇರೋದು ಸರಿನಾ, ವಿಚಾರ ಮಾಡಿ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಮುಂದಿನ ಅನುವ್ಯಾಖ್ಯಾನ, ಇದೊಂದು ಶ್ಲೋಕ ಹೇಳ್ಬೇಕಾಗಿದೆ. ಈ ಶ್ಲೋಕವನ್ನ ಹೇಳ್ಕೊಡ್ತೇನೆ. ಒಂದು ಶ್ಲೋಕ. ಉಪಾಧ್ಯಾಯತ್ತತಾಭಾವಾತ್ ಆಭಾಸತ್ವ ವಿರೋಧತಃ ಚೇತನತ್ವೇನ ಚಾಂಶತ್ವಾತ್ ಸಮುದಾಯೈಕ್ಯಮಾಪತೇತ್. ಈ ಒಂದು ಶ್ಲೋಕದಲ್ಲಿ ನಾಲ್ಕ್ ಭಾಗ ಮಾಡ್ಕೊಂತಾರೆ. ಒಂದು ಭಾಗ, ಇನ್ನೊಂದು ಭಾಗ, ಮತ್ತಿದೊಂದು ಪೂರ್ತಿ ಭಾಗ, ಹೀಗೆಲ್ಲ ಮಾಡ್ತಾರೆ. ನೋಡಿ, ಶ್ಲೋಕಕ್ಕೆ ಅರ್ಥ ಹೇಳೋದು ಬಹಳ ಕಷ್ಟ. ಆ ಮಧ್ವಾಚಾರ್ಯ ಶ್ಲೋಕಕ್ಕೆ ಅರ್ಥ ಹೇಳೋದು. ನಾವು ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ, ಬೇರೆ ಬೇರೆ ಕೃಷ್ಣಾಷ್ಟೋತ್ತರ ಸ್ತೋತ್ರ, ಇನ್ಯಾವ್ದಾದ್ರು ಸ್ತೋತ್ರಗಳಿದ್ರೆ ಸುಲಭವಾಗಿ ಅರ್ಥ ಹೇಳ್ಬೋದು. ಯಂತ್ರೋದ್ಧಾರಕ ಸ್ತೋತ್ರನೂ ಇದೆ, ಬೇಗ ಅರ್ಥ ಹೇಳ್ಬಿಡ್ತೀವಿ. ಆದ್ರೆ ಆಳವಾಗಿ ವಿಚಾರ ಮಾಡಿದ್ರೆ ತುಂಬಾ ಅರ್ಥ ಇದೆ, ಅದು ಬೇರೆ ವಿಷಯ. ಮೇಲ್ನೋಟಕ್ಕೆ ಸುಲಭವಾಗಿ ಅರ್ಥ ಗೊತ್ತಾಗ್ಬಿಡುತ್ತೆ. ಆಚಾರ್ಯರದು ಹಾಗೆ, ಮೇಲ್ನೋಟಕ್ಕೆ ಸುಲಭ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ಜಯತೀರ್ಥರು ಪ್ರತಿ ಸಲಿ ಒಂದ್ ಪ್ಯಾರಾಗಟ್ಲೆ ಬರಿಬೇಕಾದ್ರೆ ಒಂದೇ ಪದ ತಗೊಂಡಿರ್ತಾರೆ, ಒಂದು ವಾಕ್ಯ ತಗೊಂಡಿರ್ತಾರೆ. ಅಷ್ಟಷ್ಟು ವಿಷಯ ಇದೆ. ಒಂದು ಶ್ಲೋಕ, ಅನುವ್ಯಾಖ್ಯಾನದ ಶ್ಲೋಕ ಅರ್ಥ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂದ್ರೆ 1000 ಸಲ ವಿಚಾರ ಮಾಡ್ಬೇಕು, ಅಷ್ಟು ವಿಚಾರಗಳಿದೆ. ಅದನ್ನ ಜಯತೀರ್ಥರು ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆದ್ಯಂತ ಸರ್ವಮೂಲ ಪಾರಾಯಣ ಅಂತ ಹೇಳ್ತೀವಲ್ಲ, ಆದ್ಯಂತ ಸರ್ವಮೂಲ ಪಾರಾಯಣ ಅಂತ. ಅದ ಸರ್ವಮೂಲ ಶ್ಲೋಕಗಳ ಮೊದಲು ಕೊನೆ ಪಾರಾಯಣ ಮಾಡ್ತಾ ಹೋಗ್ತೀವಲ್ಲ, ಅದು ಮಾಡ್ಬೇಕಾದ್ರೂ ತುಂಬಾ ಕಷ್ಟ. ಯಾಕೆ ಪ್ರತಿ ಶ್ಲೋಕಕ್ಕೂ ಅಷ್ಟಷ್ಟು ಅರ್ಥ ಇದೆ. ಒಂದ್ ಅನುವ್ಯಾಖ್ಯಾನ ಪೂರ್ತಿ ಪಾರಾಯಣ ಮುಗಿಸಿದೀವಿ ಅಂದ್ರೆ ತುಂಬಾ ಕಷ್ಟ, ಬೇಗ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅರ್ಥ ಇದೆ. ಸಹಜವಾಗಿ ಒಂದ್ ಸ್ವಲ್ಪನಾರು ಅರ್ಥ ಮಾಡ್ಕೊಂಡು ಹೋಗ್ಲೇಬೇಕು, ಅಷ್ಟು ಕಷ್ಟ ಇದೆ. ಪ್ರಕೃತ ಈ ವಿಷಯಕ್ಕೆ ಬಂದ್ರೆ ಆಭಾಸತ್ವ ವಿರೋಧತಃ. ನೋಡಿ, ಬಿಂಬ ಪ್ರತಿಬಿಂಬ ಭಾವ ಇದ್ದ ಕಡೆ ವಿರೋಧ ಇದೆ ಅಂತ. ವಿರೋಧ ಅಂತ ಒಂದು ದೋಷ ಅನುಮಾನದಲ್ಲಿ. ಅಂದ್ರೆ ನೀವೇನು ಅನುಮಾನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದರ ವಿರುದ್ಧವಾಗಿ ನೀವು ಕಾರಣ ಕೊಟ್ಟಿದ್ದೀರಿ. ಒಂದು ಕಾರಣ ಕೊಡೋದು, ಈಗ ಪರ್ವತದಲ್ಲಿ ಧೂಮ ಇದ್ದೇ ಇರತ್ತೆ ಅಂತ ಹೇಳ. ಯಾಕೆ ಧೂಮ ಇದ್ದೇ ಇರತ್ತೆ? ವನ್ನಿ ಇದೆಯಲ್ಲಪ್ಪ, ವನ್ನಿ ಇರೋದ್ರಿಂದ ಧೂಮ ಇರ್ಲೇಬೇಕು. ವಿರುದ್ಧ ಇದು. ಯಾಕೆಂದ್ರೆ ಧೂಮ ಇಲ್ದೇ ಇರೋ ಕಡೆನೂ ವನ್ನಿ ಇರತ್ತಲ್ಲ, ಅಂದ್ಮೇಲೆ ತಪ್ಪಿದು, ಇದು ಸರಿ ಇಲ್ಲ ಅಂತ ಖಂಡನೆ ಮಾಡ್ತೀವಿ. ಅಂದ್ರೆ ನಾವು ಕೊಡೋ ಕಾರಣ ನಮ್ ವಿರುದ್ಧನೇ ಆಗ್ಬಾರ್ದು. ನಮ್ ವಿರುದ್ಧನೇ ನಾವು ಕೊಡೋ ಕಾರಣ ಆಗ್ಬಿಟ್ರೆ ನಾವು ಸಿಗಾಕೊಂಡ್ಬಿಡ್ತೀವಿ, ಅದು ಸರಿ ಇಲ್ಲ. ಆ ತರ ಆಯ್ತು ನಿಮ್ ಕತೆ ಅಂತ ನಮಗ್ ಹೇಳ್ತಾರೆ. ಬಿಂಬ ಪ್ರತಿಬಿಂಬ ಭಾವ ಇದ್ರೆ ನೀವೇನ್ ಹೇಳಿದ್ರಿ? ಜೀವ ಬೇರೆ, ಪರಮಾತ್ಮ ಬೇರೆ ಅಂತ ಒಪ್ಲೇಬೇಕು ಅಂತ. ಹೇಗೆ ಸೂರ್ಯ ಬೇರೆ, ಸೂರ್ಯನ ಪ್ರತಿಬಿಂಬ ನೀರಿನಲ್ಲಿ ಮೂಡುತ್ತಲ್ಲ ಅದು ಬೇರೆ. ಕನ್ನಡಿಯಲ್ಲಿ ನಾವು ಏನ್ ಕಾಣ್ತೀವಿ ನಮ್ಮ ಪ್ರತಿಬಿಂಬನ, ಅದೇ ಬೇರೆ, ನಾವೇ ಬೇರೆ ಅಂತ. ಇದೆಲ್ಲ ಯಾವಾಗ ಸರಿ? ಬಿಂಬ ಪ್ರತಿಬಿಂಬ ಭಾವ ಇದ್ದಾಗ ಆ ವಸ್ತುಗಳಿಗೆಲ್ಲ ಭೇದ ಇದ್ರೆ ಮಾತ್ರ ಅದು ಒಪ್ಪಿದ್ರೆ. ಆದ್ರೆ ಅಲ್ಲಿ ಸ್ವಲ್ಪ ವಿಪ್ರತಿಪತ್ತಿ ಇದೆ. ನಮ್ಗೆ ಅದ್ರ ನೀವ್ ಹೇಳಿದ ವಿಷಯದಲ್ಲಿ ನಮ್ಗೆ ಒಪ್ಪಂದ ಇಲ್ಲ, ನಾವು ಸ್ವಲ್ಪ ನಮಗ್ ಸಂಶಯ ಇದೆ, ನೀವ್ ಹೇಳಿದ್ ಸರಿ ಇಲ್ಲ ಅಂತ ನಾವ್ ಹೇಳ್ತೇವೆ ಅಂತ ಅವ್ರು ನಮ್ಮನ್ನ ಖಂಡನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಮೊದಲೇನು ಆಕ್ಷೇಪ ಅಂದ್ರೆ, ನೀವ್ ಹೇಳೋ ಬಿಂಬ ಪ್ರತಿಬಿಂಬ ಭಾವನೆ ಒಪ್ಪಲ್ಲ. ಮೊದಲಿಗೆ ಫಸ್ಟ್ ಒಪ್ಪಿದ್ರು ಅದು ಏನನ್ನ ಸಾಧನೆ ಮಾಡಿಕೊಡುತ್ತೆ? ಜೀವ ಪರಮಾತ್ಮ ಒಂದೇ ಅಂತ ಹೇಳುತ್ತೆ ಹೊರತು ಬೇರೆ ಬೇರೆ ಅಂತ ಹೇಳಲ್ಲ. ಅಂತೂ ಒಟ್ಟು ಹಠ ಅವ್ರಿಗೆ, ಜೀವ ಪರಮಾತ್ಮ ಒಬ್ರೆ, ಬೇರೆ ಅಂತೂ ಅಲ್ಲ ಅಂತ. ಅದನ್ನ ಈಗ ಹೇಳ್ತಾರೆ. ತಥಾ ಹಿ ಅಂತ ಜಯತೀರ್ಥರ ವಾಕ್ಯ 25ನೇ ಸುಧಾಮೂಲ. ಆಭಾಸತ್ವ ವಿರೋಧತಃ. ಅದಾದ್ಮೇಲೆ ದರ್ಪಣಾದಿನ ಸನ್ನಿಕೃಷ್ಟಾಹ ಪ್ರತಿಹತಾಹ ಅಂತ ಹೇಳ್ತಾರೆ. ದರ್ಪಣ ಅಂದ್ರೆ ಕನ್ನಡಿ ಅಂತ ಅರ್ಥ. ಇವಾಗ ಕನ್ನಡಿ ಮುಂದೆ ನಿಂತ್ವಿ,
ನೋಡಿ ಅವ್ರು ಹೇಳ್ಕೊಡ್ತಾರೆ ನಮ್ಗೆ. ಇವ್ರು ಈ ಪೂರ್ವ ಪಕ್ಷಿಗಳು ಆಕ್ಷೇಪ ಮಾಡೋರು ನಮ್ ಪ್ರಕಾರ ಬೇರೆ ಇರ್ಬೋದು. ಈಗ ಆಕ್ಷೇಪ ಮಾಡೋರು ಏನ್ ಹೇಳ್ತಾ ಇದ್ದಾರೆ ಅಂತ, ಕನ್ನಡಿ ಮುಂದೆ ನಾವು ನಿಂತ್ಕೊಳ್ತೀವಿ. ನಿಂತಾಗ ನಾವು ಕಣ್ಣನ್ನ ಏನ್ ತೆಗಿತೀವಲ್ಲ, ಕಣ್ ಮುಚ್ಚಿಲ್ಲ, ಕಣ್ ತೆಗದ್ವಿ. ಕಣ್ ತೆಗೆದ ಕೂಡಲೇ ಏನಾಯ್ತು, ನಮ್ಮ ಕಣ್ಣಿನಿಂದ ಕಿರಣಗಳು ಹೋಗ್ತವೆ. ಹೇಗೆ ಸೂರ್ಯನಲ್ಲಿ ಕಿರಣಗಳು ಇರುತ್ತಲ್ಲ, ಆ ತರ ನಮಗೂ ಕಿರಣ ಇದೆ. ಯಾಕೆ ನಮ್ಮ ಕಣ್ಣು ತೇಜಸ್ಸು ಅಂತ ಒಪ್ಪಿಕೊಂಡಿದ್ದಾರೆ. ಆ ತೇಜಸ್ಸಿನ ಪದಾರ್ಥ ಅಂದ್ಮೇಲೆ ಸೂಕ್ಷ್ಮವಾಗಿ ದೂರದ ವಸ್ತು ಇದ್ರೂ ನಾವು ಕಣ್ಣನ್ನ ನಾವು ಕಣ್ಣಲ್ಲಿ ಹೋಗಿ ಗ್ರಹಿಸ್ಬೋದು. ಹೇಗೆ, ಕಣ್ಣು ನೇರವಾಗಿ ಹೋಗಲ್ಲ, ನೇರವಾಗಿ ಅಂದ್ರೆ ತನ್ನ ಕಿರಣಗಳ ಮುಖಾಂತರ ಹೋಗುತ್ತೆ ಹೊರತು ನಮ್ಮ ದೇಹದಲ್ಲಿದ್ದ ಕಣ್ಣು ಅಲ್ಲೇ ಇರುತ್ತೆ. ಅದು ದೂರದ ವಸ್ತು ಹೇಗ್ ಗೊತ್ತಾಯ್ತು, ಯಾಕಂದ್ರೆ ಆ ವಸ್ತುವಿಗೂ ನಮಗೂ ಸಂಪರ್ಕ ಆಗ್ಲಿಲ್ಲ. ಆ ಹಿಂದೆನೂ ಕೂಡ ಇದನ್ನ ಹೇಳಿದ್ದೀನಿ ವಿಷಯ. ಆ ಕಿರಣಗಳ ಮುಖಾಂತರ ಸಂಪರ್ಕ ಆಗತ್ತೆ. ಈಗ ಕನ್ನಡಿ ಮುಂದೆ ನಿಂತಾಗ ಏನಾಯ್ತು ಅಂದ್ರೆ, ಈ ಕನ್ನಡಿ ಮುಂದೆ ನಿಲ್ಲೋದಕ್ಕೂ ಗೋಡೆ ಮುಂದೆ ನಿಲ್ಲೋದಕ್ಕೂ ವ್ಯತ್ಯಾಸ ಇದೆ. ಕನ್ನಡಿ ಮುಂದೆ ನಿಂತಾಗ ನಮ್ಮ ಕಣ್ಣಿನಲ್ಲಿರೋ ಕಿರಣ ಏನಿದೆ ಅದು ಕನ್ನಡಿ ಹತ್ರ ಹೋಗಿ ಬಡೀತು, ಕನ್ನಡಿಗೆ ತಾಕ್ತು ನಮ್ಮ ಕಿರಣ. ಕನ್ನಡಿಗೆ ತಾಕದ ಮೇಲೆ ಅದೇನಾಯ್ತು, ಆ ಕಿರಣ ವಾಪಸ್ ನಮ್ಮ ಹತ್ರನೇ ಬಂತು. ಯಾಕೆಂದ್ರೆ ಅದು ಅಡ್ಡ ವಸ್ತು ಇದೆಯಲ್ಲ, ಈಗ ಆ ಕಡೆ ಹೋಗ್ಲಿಕ್ಕೆ, ಅದು ಸರಿದು ಹೋಗ್ಲಿಕ್ಕೆ ಆಗಲ್ಲ. ಹೊರತು ಅದೇನಾಗ್ಬೇಕು, ಆ ಕಿರಣಗಳು ಆ ಕನ್ನಡಿ ಈಗ ಬಡದು ವಾಪಸ್ಸು ನಮ್ಮ ಮುಖದ ಹತ್ರ ಬಂದು ಏನ್ ಮಾಡ್ತು, ನಮ್ಮ ಮುಖವನ್ನೇ ತೋರಿಸ್ತು. ಎಲ್ಲಿ, ಕನ್ನಡಿಯಲ್ಲಿ ತೋರಿಸ್ತು. ಹಾಗಾದ್ರೆ ನಿಜವಾಗಿ ಏನಂದ್ರೆ, ಈಗ ಗೋಡೆ ಮುಂದೆ ಬರೋಣ. ಇದೊಂದು ಉದಾಹರಣೆ ಆಯ್ತು. ಮತ್ತೆ ಗೋಡೆ ಮುಂದೆ ಬರೋಣ. ಗೋಡೆ ಮುಂದೆ ನಿಂತ್ರೆ ಏನಾಯ್ತು, ಕಿರಣಗಳು ಹೋಗತ್ತೆ, ಗೋಡೆ ಹತ್ರ ಬಡಿಯತ್ತಷ್ಟೇ, ವಾಪಸ್ ಬರಲ್ಲ. ಈಗ ನಾವು ಮೊಬೈಲ್ ಅಲ್ಲಿ ನಮ್ಮ ಮುಖ ಕಾಣ್ತಾ ಇರುತ್ತೆ, ಆ ಸ್ಕ್ರೀನ್ ನಲ್ಲಿ ನಮ್ಮ ಮುಖ ಕಾಣ್ತಾ ಇರುತ್ತೆ. ಇದು ಹೇಗ್ ಸಾಧ್ಯ ಆಯ್ತು, ನಮ್ಮ ಕಿರಣಗಳು ಆ ಮುಖದವರೆಗೆ ಹೋಗುತ್ತೆ, ಅಂದ್ರೆ ಆ ಮೊಬೈಲ್ ವರ್ಗು ಹೋಗುತ್ತೆ, ವಾಪಸ್ ಆ ಕಿರಣ ಹೊಡೆದು ವಾಪಸ್ ನಮ್ಮ ಮುಖವನ್ನೇ ತೋರಿಸುತ್ತೆ. ಮೊಬೈಲ್ ಅಲ್ಲಿ ನಾವೇನ್ ಆ ಸ್ಕ್ರೀನ್ ಅಲ್ಲಿ ನಮ್ಮ ಮುಖ ನೋಡ್ತಾ ಇದೀವಿ, ಅದು ನಂದೇ ಮುಖ, ಬೇರೆದಲ್ಲ, ನಾನೇ ಅದು ಅಂತ ಇವ್ರು ಹೇಳೋದು. ಹಾಗಾದ್ರೆ ಕನ್ನಡಿ ಮುಂದೆ ನಿಂತಾಗ ನಮ್ಮ ಕಣ್ಣಿನ ಕಿರಣ ಹೋಗಿ ಬಡದು ವಾಪಸ್ ಬರುತ್ತೆ. ಈಗ ನೋಡಿ ಅದನ್ನ ವಿವರಣೆ ಮಾಡ್ತಾರೆ. ದರ್ಪಣಾದಿನ ಸನ್ನಿಕೃಷ್ಟಾಹ, ಕನ್ನಡಿಗೆ ಸಂಪರ್ಕ ಆಯ್ತು. ಸನ್ನಿಕರ್ಷ ಅಂದ್ರೆ ಸಂಪರ್ಕ ಆಯ್ತು, ಯಾವುದಕ್ಕೆ, ನಮ್ಮ ಕಿರಣಗಳಿಗೆ. ಆಗ ಪರಾವೃತ್ತಾಹ ನಾಯನ ರಶ್ಮಯ, ನಾಯನ ರಶ್ಮಿ, ನಯನ ಅಂದ್ರೆ ಕಣ್ಣು, ರಶ್ಮಿ ಅಂದ್ರೆ ಕಿರಣ, ನಮ್ಮ ಕಣ್ಣಿನ ಕಿರಣಗಳು ಪರಾವೃತ್ತಾಹ ವಾಪಸ್ ಬಂದು ಏನಾಯ್ತು, ನಮ್ಮ ಮುಖದೊಟ್ಟಿಗೆ ಸಂಪರ್ಕ ಆಯ್ತು. ಆ ಕಿರಣಗಳಿಗೆ ಇಲ್ಲಿಂದ ಹೋಗಿದ್ ವಾಪಸ್ ಬಂದು ನಮ್ಮ ಮುಖದ ಸಂಪರ್ಕ ಪಡೀತು. ಆಗ ಯಾರನ್ನ ತೋರಿಸ್ಬೇಕು, ಆ ಕಿರಣಗಳು ತದೇವ ವಿಷಯೀಕುರುವಂತಿ, ನಮ್ಮನ್ನೇ ತೋರಿಸ್ತಾ ಇದೆ ಅಷ್ಟೇ ಹೊರತು ಬೇರೆದನ್ನ ತೋರಿಸ್ತಾ ಇಲ್ಲ. ಅಂದ್ರೆ ಇವ್ರ ಮತದಲ್ಲಿ ಏನಾಯ್ತು, ನೀವು ಕನ್ನಡಿಯಲ್ಲಿ ನೋಡ್ತಾ ಇರೋ ರೂಪ ಏನಿದೆ ಅದ್ ನೀವೇ, ಅದು ಬೇರೆ ಅಲ್ಲ. ನೀವೇ ಅಂದ್ರೆ ನಾವೇ ತಾನೆ. ಈ ಕನ್ನಡಿ ಮುಂದೆ ನಿಂತಾಗ ಇದು ಯಾರೋ ಬೇರೆ ಅಂತ ಹೇಳ್ತೀವ, ನಾನಂದ್ರೆ ನಾನೇ ಅಲ್ಲಿ ತೋರ್ತಾ ಇರೋದು ಅಂತ. ನಾನೇ ತೋರೋದ್ ನಿಜ, ಆದ್ರೆ ನಾನು ಆ ಕನ್ನಡಿಯಲ್ಲಿ ತೋರುವಂತ ಪದಾರ್ಥ ಏನಿದೆ ಪ್ರತಿಬಿಂಬ, ಅದು ಬೇರೆ ಅಂತ ನಾವ್ ಹೇಳೋದು ದ್ವೈತಿಗಳು. ಇವ್ರು ಹೇಳೋದು ಒಂದೇ ಅಂತ. ಒಂದೇ ಆಗ್ಲಿಕ್ಕೆ ಹೇಗ್ ಸಾಧ್ಯ, ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ಷೇಪ ಬರುತ್ತೆ. ಅದಕ್ಕೆ ಇವ್ರು ಹೇಳ್ತಾರೆ ಒಂದೇ ಅಲ್ಲ. ಯಾಕೆ, ಈಗ ನಾವು ಆಕ್ಷೇಪ ಮಾಡ್ತೀವಿ, ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ, ಮತ್ ನಾವು ಉತ್ತರ ಮುಂದಕ್ಕೆ ಕೊಡೋದ್ ಬೇರೆ. ಯಾಕೆಂದ್ರೆ ವ್ಯತ್ಯಾಸ ಕಾಣುತ್ತೆ. ಈಗ ಕನ್ನಡಿಯಲ್ಲಿ ತೋರೋ ಮುಖ ಮತ್ತೆ ನಮ್ಮ ಮುಖ ಒಂದೇ ಆಗಿದ್ರೆ, ನಮ್ಮ ದೇಹ ಇಡೀ ಒಂದೇ ಆಗಿತ್ತು ಅಂತಾದ್ರೆ ತುಂಬಾ ವ್ಯತ್ಯಾಸ ಇದೆ. ಯಾಕೆ, ಆ ಕನ್ನಡಿ ಇರೋ ಮುಖ ಎಲ್ಲಿದೆ, ಕನ್ನಡಿ ಒಳಗಡೆ ಇದೆ ಆ ಮುಖ, ಆದ್ರೆ ನಮ್ಮ ಮುಖ ಎಲ್ಲಿದೆ, ಹೊರಗಡೆ ಇದೆ. ಮತ್ ಎರಡು ಒಂದೇ ಆದ್ರೆ ಒಂದೇ ಕಡೆ ಇರ್ಬೇಕಲ್ಲ ಎರಡು, ಅದು ಬೇರೆ ಬೇರೆ ಕಡೆ ಯಾಕಿದೆ ಒಂದು. ಜೊತೆಗೆ ಸವ್ಯೇತರ ವ್ಯತ್ಯಾಸ, ನಮ್ಮ ಎಡಭಾಗ ಯಾವ್ದಿದೆಯೋ, ಸವ್ಯ ಅಂದ್ರೆ ಎಡ, ಸವ್ಯ ಇತರ ವ್ಯತ್ಯಾಸ. ನಮ್ಮ ಎಡಭಾಗ ಅಲ್ಲಿ ಬಲಭಾಗ ಎಡಭಾಗ, ಹೀಗ್ ವ್ಯತ್ಯಾಸ ಆಗತ್ತೆ ಕನ್ನಡಿ ಮುಂದೆ ನಿಂತಾಗ. ಮತ್ತೆ ವ್ಯವಚ್ಛೇದ ಅಂದ್ರೆ ಭೇದ, ಸ್ಪಷ್ಟವಾಗಿ ಅಲ್ಲಿ ಬೇರೆ ಕಡೆ ಇದೆ, ನಾವು ಬೇರೆ ಕಡೆ ಇದೀವಿ, ಅದು ಕನ್ನಡಿ ಒಳಗಡೆ ಇದೆ, ನಾವು ಬೇರೆ ಕಡೆ ಇದೀವಿ, ಈ ತರ ಎಲ್ಲ ಇದೆ. ಇಷ್ಟೆಲ್ಲ ಮತ್ತೆ ಕಾಣಿಸತ್ತಲ್ಲ, ಇದಕ್ಕೇನ್ ಹೇಳ್ತೀರಿ? ನಿಮ್ ಪ್ರಕಾರ ಆ ಕನ್ನಡಿಯಲ್ಲಿ ತೋರೋದು ಮತ್ತೆ ನಾವು ಎರಡು ಒಂದೇ ಅಂತ ಆದ್ರೆ ಇಲ್ಲೆಲ್ಲ ವ್ಯತ್ಯಾಸ ಯಾಕೆ ಬಂತು ಅಂತ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಭ್ರಾಂತ್ಯ ಏವ ಪ್ರತೀಯತೆ, ಅದು ನಿಮ್ಮ ಭ್ರಮೆ ಅಂತ ಹೇಳ್ತಾರೆ. ಅದು ನಿಮ್ಮ ಭ್ರಮೆ, ವಾಸ್ತವಿಕ ಅದ್ ನೀವೇ, ಅದೇನ್ ಬೇರೆ ಅಲ್ಲ, ಅದ್ ನೀವೇ, ಅದು ನೀವು ತಿಳ್ಕೊಳ್ಳೋದೆಲ್ಲ ಭ್ರಮೆ ಅಂತ. ವ್ಯತ್ಯಾಸ ಇಲ್ಲ, ಅದೆಲ್ಲ ಭ್ರಮೆ, ಬೇರೆ ಇಲ್ಲ ಒಂದೇ. ಮತ್ತೆ ಕನ್ನಡಿ ಒಳಗಡೆ ಇದೆ, ಇಲ್ಲ ಅದು ಭ್ರಮೆ. ಮತ್ತೆ ಎಡ ಬಲ ಭಾಗ ಅದೆಲ್ಲ ಭ್ರಮೆ ಅಂತ ಇವ್ರು ಹೇಳ್ತಾರೆ. ತತ್ರ ವ್ಯವಚ್ಛೇದ ಅಂದ್ರೆ ಭೇದ, ಬೇರೆ ಬೇರೆ. ಮತ್ತೆ ಪರಾಕ್ತ್ವ ಪ್ರತ್ಯಕ್ತ್ವ ಅಂತ, ಹೊರಗಿರೋದು ಒಳಗಿರೋದು ಅಂತ. ಮತ್ತೆ ಸವ್ಯ ಇತರ ವ್ಯತ್ಯಾಸ,
ಎಡಕ್ಕಿಂತ ಇದರ ಭಾಗ ಅಂದ್ರೆ ಸವ್ಯತರ ಎಡಭಾಗ ಬಲಭಾಗ ಬಲಭಾಗ ಎಡಭಾಗ ಹೀಗೆ ಕಾಣುತ್ತೆ. ಇತ್ಯಾದಿಕಂ ಭ್ರಾಂತ್ಯ ಏವ ಪ್ರತೀಯತೆ, ಭ್ರಮೆಯಿಂದಲೇ ನಿಮಗೆ ಕಾಣಿಸೋದು. ಸರಿ, ಭ್ರಮೆ ಎಲ್ಲಿವರೆಗಿರುತ್ತೆ ನೋಡಿ, ಕನ್ನಡಿ ಇರೋವರೆಗೆ ನಿಮಗ್ ಭ್ರಮೆ. ಕನ್ನಡಿ ಒಬ್ಬ ಹೊಡೆದಾಕ್ದ, ಹೊಡೆದಾಕಿದ್ರೆ ಕನ್ನಡಿಯನ್ನ, ಆಗ ನಮಗೆ ಭ್ರಮೆ ಬರೋದಿಲ್ಲ. ಸೋಪಾಧಿಕಶ್ಚಾಯಂ ಭ್ರಮ, ಆ ಕನ್ನಡಿ ಎಲ್ಲಿವರೆಗಿರತ್ತೋ ಅಲ್ಲಿವರೆಗೆ ಮಾತ್ರ ಭ್ರಮೆ. ಯಾವಾಗ ಅದು ಹೋಯ್ತೋ ಆ ಉಪಾಧಿ, ಆಗ ಪ್ರತಿಬಿಂಬವು ಇರಲ್ಲ. ಹಾಗೆ ನೀರು ಸ್ವಚ್ಛವಾಗಿರೋ ತನಕ ಮಾತ್ರ ಪ್ರತಿಬಿಂಬ ಸರಿಯಾಗಿ ಮೂಡುತ್ತೆ. ನೀರಲ್ಲಿ ಇಲ್ವಾ, ಖಾಲಿ ಆಯ್ತಾ, ಪ್ರತಿಬಿಂಬ ಎಲ್ಲಿ ಮೂಡ್ಬೇಕು? ನೆಲದ ಮೇಲಂತೂ ಏನ್ ಪ್ರತಿಬಿಂಬ ಮೂಡಲ್ಲ, ಆ ಗೋಡೆ ಮುಂದೆ ಹೇಗ್ ಮೂಡಲ್ವೋ ಆ ತರ. ಹಾಗಾದೇನಾಯ್ತು, ಭ್ರಮೆ ಬರೋದು ಈ ಬಿಂಬ ಪ್ರತಿಬಿಂಬ ಸ್ಥಳದಲ್ಲಿ, ವ್ಯತ್ಯಾಸ ಇಲ್ಲ, ಅದು ನಮ್ದೇ, ನಾವೊಬ್ಬರೇ ಇರೋದು ಅಷ್ಟೇ. ಈ ರೀತಿ ಇವರು ನಿರೂಪಣೆ ಮಾಡಿದ್ರು. ಅಂತೂ ಒಟ್ಟು ಇವರ ಅಭಿಪ್ರಾಯ ಏನು, ಬಿಂಬ ಪ್ರತಿಬಿಂಬ ಭಾವ ಇದೆ ಅಂತಂದ್ರೆ ಬಿಂಬ ಬೇರೆ ಪ್ರತಿಬಿಂಬ ಅದು ಬೇರೆ ಅಂತ ಅಲ್ಲ, ಎರಡೂ ಕೂಡ ಒಂದೇ ಅಂತ. ಅದಕ್ಕೊಂದು ಶ್ಲೋಕ ಕೊಟ್ಟಿದ್ದಾರೆ. ಅಂದ್ರೆ ಈಗೇನ್ ವಿವರಣೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಶ್ಲೋಕ. ಇದನ್ನ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕೊಟ್ಟಿದ್ದಾರೆ. ಈ ಭಾಗದಲ್ಲಿ 3ನೇ ಲೈನಲ್ಲಿದೆ. ದರ್ಪಣಾಭಿಹತ ದೃಷ್ಟಿ ಪರಾವೃತ್ಯ ಸ್ವಮಾನನಂ ವ್ಯಾಪ್ನುವಂತ್ಯಾಭಿಮುಖ್ಯೇನ ವ್ಯತ್ಯಸ್ತಂ ದರ್ಶಯೇತ್ ಮುಖಂ. ದರ್ಪಣ ಅಭಿಹತ ದೃಷ್ಟಿ, ಕನ್ನಡಿ ಹತ್ರ ಹೋದ ನಮ್ಮ ದೃಷ್ಟಿ ಅಂದ್ರೆ ಕಿರಣ, ಸ್ವಂ ಆನನಂ ಪರಾವೃತ್ಯ, ವಾಪಸ್ ಬಂದು ನಮ್ಮ ಮುಖ, ಆನನ ಅಂದ್ರೆ ನಮ್ಮ ಮುಖ, ಸ್ವಂ ಅಂದ್ರೆ ನಮ್ಮ ಅಂತ ಅರ್ಥ, ಆನನ ಅಂದ್ರೆ ಮುಖ, ಅದನ್ನೇ ವ್ಯಾಪ್ನುವಂತಿ, ಆ ಕಿರಣಗಳೆಲ್ಲ ನಮ್ಮನ್ನೇ ವ್ಯಾಪಿಸ್ಕೊಳತ್ತೆ. ವ್ಯಾಪಿಸ್ಕೊಂಡ್ಮೇಲೆ ಆಭಿಮುಖ್ಯೇನ ವ್ಯತ್ಯಸ್ತಂ ದರ್ಶಯೇತ್ ಮುಖಂ ಅಂತ, ಆಮೇಲೆ ನಮ್ಮ ಮುಖವನ್ನ ತೋರಿಸತ್ತೆ, ವ್ಯತ್ಯಾಸವಾಗಿ ತೋರಿಸತ್ತಷ್ಟೆ. ಹಾಗಾದ್ರೆ ಕಿರಣಗಳು ಎಲ್ಲಾ ಕಡೆ, ಯದ್ಯಪಿ ನಾವು ಮುಂದಿರೋ ಜನರೆಲ್ಲ ಕೂತಿರ್ತಾರೆ, ಈಗ ನಮ್ಮ ಮುಖ ಎಲ್ಲ ನಾವು ನೋಡ್ಬೇಕಾದ್ರೆ ಏನಾಗತ್ತೆ, ನಮ್ಮ ಕಣ್ಣಿನ ಕಿರಣಗಳೆಲ್ಲ ಹೋಗತ್ತೆ, ಹೋಗಿದ್ ವಾಪಸ್ ಬರಲ್ಲ, ಅಲ್ಲೇ ಉಳ್ಕೊಂಡ್ ಬಿಡತ್ತೆ. ಆದ್ರಿಂದ ಆಯಾಯ ವಸ್ತು ನೋಡ್ತಾ ಇದೀವಿ. ಈಗ ಪುಸ್ತಕ ನೋಡ್ತೀವಿ, ನಮ್ಮ ಕಿರಣಗಳು ಪುಸ್ತಕದ ನಮ್ಮ ಮುಖ ಏನ್ ಕಾಣ್ತಾ ಇಲ್ಲ, ಯಾಕೆ, ಅದು ವಾಪಸ್ ಬರಲ್ಲ, ಅಲ್ಲಿ ಹೋಗಿದ್ದು ಅಲ್ಲೇ ಕೂತ್ಕೊಳತ್ತೆ ಕಿರಣಗಳು. ಇದೇ ತರ ಎಲ್ಲೆಲ್ಲಿ ನಾವು ವಸ್ತುಗಳನ್ನ ದಿವಸ ನೋಡ್ತೀವಿ, ಆ ವ್ಯಕ್ತಿ ಜ್ಞಾನ ಅಷ್ಟೇ ಬಂತು, ಅಲ್ಲಿ ನಮ್ಮ ಮುಖ ಕಾಣ್ತಾ ಇಲ್ಲ ಅಂದ್ರೆ ವಾಪಸ್ ನಮ್ಮ ಕಿರಣ ಬಂದಿಲ್ಲ ನಮ್ಮ ಮುಖದ ಹತ್ರ ಅಂತ ಅರ್ಥ. ಇಲ್ಲ ನೋಡ್ತಾ ಇದೀವಿ ಅವ್ರನ್ನ ಮಾತ್ರ ಅಂತಂದ್ರೆ ನಮ್ಮ ಕಿರಣ ಅಲ್ಲೇ ನಿಂತ್ಕೊಂಡಿದೆ ಅಷ್ಟೇ, ಮುಗೀತು, ನೋಡಿದ್ವಿ, ಮತ್ ಕಣ್ ಮುಚ್ಚಿದ್ರೆ ಮುಗ್ದೋಯ್ತು ಆ ಕಿರಣಗಳು, ಮತ್ ತೆಗದಾಗ ಮತ್ತೆ ಕಿರಣಗಳು, ಹೀಗೆ ಅದ್ ಯಾವ್ದು ಕಣ್ಣಿಗೆ ಕಾಣಿಸಲ್ಲ, ಅತೀಂದ್ರಿಯ ಅದು. ಅಂತೂ ಈ ರೀತಿ ಬಿಂಬ ಪ್ರತಿಬಿಂಬ ಭಾವ ಇದ್ದಾಗ ಎಂದಿಗೂ ಕೂಡ ಜೀವ ಪರಮಾತ್ಮ ಒಂದೇ ಅಂತ ಹೇಳಲಿಕ್ ಸಾಧ್ಯವೇ ಇಲ್ಲ. ಇದೇ ನಮಗ್ ಒಂದೇ ಅಂತ ಹೇಳ್ಬೇಕು ಅಂತ ಈಗ ಇವ್ರ ಪೂರ್ವ ಪಕ್ಷ, ಒಂದೇ ಅಂತ ಹೇಳ್ಬೇಕು, ಬೇರೆ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ಬಂತು. ಇದಾದ್ಮೇಲೆ ಇನ್ನೊಂದು ದೋಷ ಕೊಡ್ತಾರೆ. ಉಪಲಕ್ಷಣಂಚ ಏತತ್ ತತ್ವಮಸ್ಯಾದಿ ಶ್ರುತಿ ವಿರುದ್ಧತ್ವೇನ ಕಾಲಾತೀತತ್ವವಿ ದ್ರಷ್ಟವ್ಯಂ ಅಂತ ಹೇಳ್ತಾರೆ. ಅಂದ್ರೆ ಕಾಲಾತೀತ ಅಂತ ಒಂದು ಬಂತು, ಅವತ್ತಿನ ದಿವ್ಸನೂ ಬಂತು. ಕಾಲಾತೀತ ಅಂತಂದ್ರೆ ಬಾಧ ಅಂತ ದೋಷ. ಅಂದ್ರೆ ನಾವ್ ಹೇಳೋದಕ್ಕೆ ವಿರುದ್ಧವಾಗಿ ಯಾವ್ದಾರೊಂದು ಪ್ರಮಾಣ ತಿಳಿಸ್ತಾ ಇದೆ ಅಂತ ಆದ್ರೆ ಆಗ ಕಾಲಾತೀತ ಬಾಧ ಅಂತ ದೋಷ. ಈಗ ಬೆಂಕಿ ವನ್ಯಹಿ ಅನುಷ್ಣಃ ಅಂತ ಹೇಳ್ತೀವಿ, ಬೆಂಕಿ ಉಷ್ಣ ಅಲ್ಲ ಅಂದ್ರೆ ಕೈ ಮುಟ್ಟಿದ್ರೆ ಗೊತ್ತಾಗತ್ತೆ. ಅವಾಗೇನು, ತ್ವಗಿಂದ್ರಿಯದಿಂದ ಬರುವಂತ ಜ್ಞಾನಕ್ಕೆ ವಿರುದ್ಧವಾಗಿ ಹೇಳ್ತಾ ಇದೀವಿ, ಆದ್ರೆ ಸರಿ ಇಲ್ಲ. ತ್ವಾಚ ಪ್ರತ್ಯಕ್ಷ ವಿರುದ್ಧ ಅಂತ ಹೇಳ್ತೀವಿ. ತ್ವಾಚ ಅಂದ್ರೆ ತ್ವಗಿಂದ್ರಿಯಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಅದರಿಂದ ಬರುವಂತಹ ಜ್ಞಾನ. ಅದೇನ್ ಹೇಳ್ತಾ, ಅದರಿಂದ ಬರುವಂತಹ ಜ್ಞಾನ ಏನು, ಬೆಂಕಿಯನ್ನ ಮುಟ್ಟಿದಾಗ ವನ್ನಿಹಿ ಉಷ್ಣ ಅಂತ, ವನ್ನಿಹಿ ಅನುಷ್ಣ ಅಂತ ನಾವೇನಾದ್ರು ಗ್ರಹಣ ಮಾಡಿದ್ರೆ ಅದಕ್ಕೆ ದೋಷ. ಅದೇ ತರ ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ, ಜೀವ ಪರಮಾತ್ಮ ಒಬ್ರೇ ಅಲ್ಲ, ಬೇರೆ ಬೇರೆ ಅಂತ ಹೇಳ್ತೀರಿ. ಆದ್ರೆ ವೇದವಾಕ್ಯದ ವಿರೋಧ ಸ್ಪಷ್ಟವಾಗಿದೆ. ಯಾವುದು, ತತ್ವಮಸ್ಯಾದಿ ಶ್ರುತಿ ವಿರುದ್ಧತ್ವೇನ, ತತ್ವಮಸಿ ಅಂತ ಶ್ರುತಿ ಇದೆ. ಈ ವೇದವಾಕ್ಯ ಏನ್ ಹೇಳ್ತಾ ಇದೆ, ಜೀವ ಬ್ರಹ್ಮರಿಗೆ ಐಕ್ಯ ಹೇಳ್ತಾ ಇದೆ. ಇದು ಬಹಳ ಪ್ರಸಿದ್ಧ ಶ್ರುತಿ. ತತ್ ತ್ವಂ ಅಸಿ, ತತ್ ಆ ಬ್ರಹ್ಮ ನೀನಾಗಿದ್ದಿ, ಅದೇ ಜೀವನಾಗಿದ್ದಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿಗೆ ಈ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ವಿಚಾರ ಮತ್ತೆ ಮೂಲ ವಿಚಾರ ಆಯ್ತು. ಇದಾದ್ಮೇಲೆ ಅವ್ರು ಹೇಳ್ತಾರೆ, ಸರಿ ಇಷ್ಟೆಲ್ಲ ನೀವು ಖಂಡನೆ ಮಾಡಿದ್ರಲ್ಲ ದ್ವೈತಿಗಳನ್ನ, ನೀವೇನ್ ಹೇಳ್ಲಿಕ್ಕೆ ಹೊರಟ್ರಿ ಮುಂದಕ್ಕೆ ಅಂತ ಅಂದಾಗ ಅವರು ತಮ್ಮ ಮತವನ್ನ ಹೇಳ್ತಾರೆ ಭಾಸ್ಕರಾಚಾರ್ಯರು. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಅಷ್ಟೇ ಅಲ್ಲದೆ ಗುರುವರ್ಥ ದೀಪಿಕಾದಲ್ಲೂ ಒಂದು ಟಿಪ್ಪಣಿಯ ವಿಚಾರ ಇದೆ, ವಾದಿರಾಜರು ಹೇಳುವಂತ ವಿಷಯ ಇದ್ರ ಬಗ್ಗೆ. ಅದ್ರ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ನಮಸ್ಕಾರ. ನಮಸ್ಕಾರ.
ನಮಸ್ಕಾರ ಗುರುಗಳು. ನಮಸ್ಕಾರ ಗುರು. ನಮಸ್ಕಾರ ಆಚಾರ್ಯ. ನಮಸ್ಕಾರ 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 ಹರೇನ್. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.